ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಅಧಿಕಾರಿಗಳು ತಪ್ಪು ಮಾಡಿದರೆ ದೂರು ನೀಡಲಿ, ಸುಳ್ಳು ಆರೋಪ ಬೇಡ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಸಂಸದ ಶ್ರೇಯಸ್ ತಿರುಗೇಟು. ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದ 11 ಬಲಿ. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು. ಎಬಿವಿಪಿ ಕಾರ್ಯಕರ್ತರ ಆಗ್ರಹ. ಕೆಲಸ ವಿಳಂಬ ತಡೆಗೆ ಡಿಜಿಟಲೀಕರಣ ಆರಂಭ. ರೈತರಿಗೆ ಉತ್ತಮ ಸೇವೆ ನೀಡುವುದು ಇದರ ಮುಖ್ಯ ಉದ್ದೇಶ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ನೀಡಲಿ, ಅದನ್ನ ಬಿಟ್ಟು ಸುಳ್ಳು ಆರೋಪ ಮಾಡುವುದು ಬೇಡ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಅಂಗ. ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು. ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರದು. ನಾನು ಸಂಸದನಾಗಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಹೇಳುವುದಾದರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಆದರೆ ರೇವಣ್ಣ ಅವರು ಪೌತಿ ಅದಾಲತ್ನಲ್ಲಿ ಸರ್ಕಾರದ ಬಗ್ಗೆ ಲಘುವಾಗಿ ಮಾತನಾಡುವುದು ಖಂಡನೀಯ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಬಾರದು. ಅವರ ಮೇಲೆ ಗೌರವ ಇದೆ. ನನಗೆ ವಯಸ್ಸಾಗಿರುವಷ್ಟು ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇಂತಹವರು ಯೋಚಿಸಿ ಮಾತನಾಡಬೇಕು. ಸುಮ್ಮನೆ ಆರೋಪ ಮಾಡಬಾರದು. ನಮಗೂ ಜವಾಬ್ದಾರಿ ಇದೆ. ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನ ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನ ಮಾಡುತ್ತಿದ್ದೇವೆ. ಇದು ಮುಂದುವರಿಯಲಿದೆ. ಜಿಲ್ಲೆಯಲ್ಲಿ ಕೊಲೆ ಇತ್ಯಾದಿ ಪ್ರಮಾಣ ಹಿಂದಿಗೆ ಹೋಲಿಸಿದರೆ ಈಗ ಕಡಿಮೆ ಇದೆ, ಹೆಚ್ಚಾಗಿದೆ ಎಂದು ಪ್ರತಿಭಟನೆ ಮಾಡುತ್ತೇವೆ ಎಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವತಂತ್ರರು ಎಂದರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸರ್ಕಾರದ ಬಗ್ಗೆ ಆಗಿರ್ಬೋದು, ಸುಮಾರು ಪೊಲೀಸ್ ಇಲಾಖೆ ವೈಫಲ್ಯಗಳ ಬಗ್ಗೆ ಸಹ ಹೇಳಿದ್ದಾರೆ. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲ ಸರ್ಕಾರದ ಒಂದು ಅಂಗ. ನಾವೆಲ್ಲ ಕೆಲಸ ತೊಗೊಬೇಕು. ಯಾವುದೇ ವಿವಿಧ ಇಲಾಖೆಗಳಾಗಿರಲಿ ಕೆಲಸ ತಗೊಳ್ಳುವಂಥ ಕೆಲಸವನ್ನು ನಮ್ಗೆ ಜನ ಕೈ ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡಿಸ್ಬೇಕು ಅನ್ನೋದಕ್ಕೆ ಜನ ನಮಗೆ ಅಧಿಕಾರ ಕೊಟ್ಟಿರ್ತಾರೆ. ಹಾಗಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಆಗಿದೆ, ಇಲಾಖೆವಾರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಇವರು ಗುರುತರವಾದಂತಹ ದಾಖಲೆಗಳಿಲ್ಲದೆ ಆರೋಪವನ್ನು ಮಾಡಿದ್ದಾರೆ. ಇದನ್ನು ನಾನು ಯಾವುದೇ ಕಾರಣಕ್ಕೂ ಒಬ್ಬ ಸಂಸದನಾಗಿ, ಜೊತೆಗೆ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಯಾಕಂದರೆ ಇವಾಗ ರಾಜ್ಯದಲ್ಲಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಕಾನೂನು ಸುವ್ಯವಸ್ಥೆಯಲ್ಲಿ ನಮ್ಮ ಜಿಲ್ಲೆ ಮಟ್ಟಿಗೆ ನಾನು ಕ್ಲೋಸ್ ಮಾಡಿರುವ ಪ್ರಕಾರ ಒಂದು ಹಂತದಲ್ಲಿ ಚೆನ್ನಾಗಿದೆ. ಹಾಗಾಗಿ ಅದು ಬಿಟ್ಟರೆ ನಾನು ಒಂದು 2-3 ಕಡೆ ವಿಡಿಯೋಗಳನ್ನ ನೋಡಿದೆ. ಯಾವುದು ಪೌತಿ ಅದಾಲತ್ಗಳಲ್ಲಿ. ಪೌತಿ ಅದಾಲತ್ ಏನಕ್ಕೆ ಮಾಡ್ತಾರೆ? ಪೌತಿ ಖಾತೆಯನ್ನು ಒಂದು ಡ್ರೈವ್, ಅದು ಸರ್ಕಾರದ ಯಾವುದೇ ಸರ್ಕಾರ ಬಂದರೆ ಅದೊಂದು ಆಶಾದಾಯಕ ಯೋಜನೆ. ಮನೆಯಲ್ಲಿ ಗಂಡ ಕಳ್ಕೊಂಡಿರೋರಿಗೆ ಪೌತಿ ಖಾತೆ ಮಾಡುವಂಥದ್ದು ಒಂದು ಅದಾಲತ್. ಆ ಅದಾಲತ್ತಲ್ಲಿ ಹೋಗಿ ಇವರು ಸುಮ್ಮನೆ ಹೀನಾಮಾನ ಸರ್ಕಾರದ ಬಗ್ಗೆ ಮಾತಾಡೋದನ್ನ ನಾನು ಖಂಡಿಸ್ತೀನಿ. ಯಾಕಂತ ಹೇಳಿದ್ರೆ ಸರ್ಕಾರ ಕಾರ್ಯಕ್ರಮದಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ವಕೀಲ ದೇವರಾಜೇಗೌಡ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಖಯಂ, ಆರಿಫ್, ರಿಜ್ವಾನ್ ಮೊದಲಾದವರು ಹಾಜರಿದ್ದರು. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವ ಮತ್ತು ಅವರ ಸಾಮರ್ಥ್ಯ ಪ್ರಶ್ನಿಸುವ ಅಮಾನತು ಆದೇಶವನ್ನ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ನಗರದಲ್ಲಿ ಹೇಮಾವತಿ ಪ್ರತಿಮೆ ಮುಂದೆ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಂಘಟನೆ ಮುಖಂಡ ಯಶವಂತ್, ಬೆಂಗಳೂರಿನಲ್ಲಿ ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ರಾಜ್ಯ ಸರ್ಕಾರದ ವಿವೇಚನಾ ರಹಿತ ತೀರ್ಮಾನದಿಂದ ಕಾಲ್ತುಳಿತ ಸಂಭವಿಸಿ 11 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಇದು ವಿಷಾದನೀಯ. 18 ವರ್ಷಗಳ ನಂತರ ಐಪಿಎಲ್ ಕಪ್ ಗೆದ್ದ ಆರ್ಸಿಬಿ ತಂಡಕ್ಕೆ ಸನ್ಮಾನ ಸಂಬಂಧ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಎಂಎನ್ ಕರಿಬಸವೇಗೌಡ ಅವರು ಎಚ್ಚರಿಕೆ ನೀಡಿದರು. ಆದರೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆತುರದಲ್ಲಿ ಸನ್ಮಾನ ಮಾಡಿದ್ದು, ವ್ಯವಸ್ಥಿತ ತಯಾರಿ ಇಲ್ಲದೆ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಿದ್ದು ದುರಂತಕ್ಕೆ ಕಾರಣ. ಯುವಜನತೆ ಸಹಜವಾಗಿಯೇ ಉನ್ಮಾದದಲ್ಲಿದ್ದರು. ಆದರೆ ಪುಕ್ಕಟ್ಟೆ ಪ್ರಚಾರ ಪ್ರಿಯ ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದ 11 ಬಲಿಯಾದವು ಎಂದು ದೂರಿದ್ರು. ಪೊಲೀಸ್ನವರು ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದ್ರು. ಅಂತದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರೆ ಅಂದ್ರೆ ಫಸ್ಟ್ ಸರ್ಕಾರದವ್ರು ತಪ್ಪು ಕಣ್ರಿ, ಪೊಲೀಸ್ನವ್ರದಲ್ಲ ಕಣ್ರಿ. ಪೊಲೀಸ್ನವ್ರನ್ನ ಯಾವುದೇ ಕಾರಣಕ್ಕೂ ಸಸ್ಪೆಂಡ್ ಮಾಡಂಗಿಲ್ಲ. ಅಂತ ದಕ್ಷ ಅಧಿಕಾರಿಗಳು ಬೇಕು. ಬೆಂಗಳೂರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟಿದೆ ಜನಸಂಖ್ಯೆ ಬೆಂಗಳೂರಲ್ಲಿ ಎಷ್ಟಿದೆ? ಸುಮಾರು ಕೋಟಿಗಟ್ಟಲೆ ಜನಸಂಖ್ಯೆ ಇದೆ. ಅಷ್ಟು ಜನಸಂಖ್ಯೆನ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಕಂಟ್ರಿ ಅವರು. ಪೊಲೀಸ್ನವ್ರು ಯಾಕ್ರಿ ಅವರು ಸಸ್ಪೆಂಡ್ ಮಾಡಬೇಕಿತ್ತು? ಅಂತ ಪ್ರೋಗ್ರಾಮ್ ನ ಅರೇಂಜ್ಮೆಂಟ್ ಮಾಡಿದವ್ರು ಯಾರಿ? ಪ್ರೋಗ್ರಾಮ್ ನ ಅರೇಂಜ್ಮೆಂಟ್ ಮಾಡಬಾರ್ದಿತ್ತು ಕಣ್ರಿ. ಅಂತದ್ರಲ್ಲಿ ತಪ್ಪಿಲ್ದವ್ರದೆಲ್ಲ ತಪ್ಪು ಅಂತ ಮಾಡ್ತಿದ್ದಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಜನಗಳು ಸಪೋರ್ಟ್ ಮಾಡ್ತೀವಿ ಕಣ್ರಿ. ಪೊಲೀಸ್ನವ್ರದ್ದು ಯಾವ್ದೇ ತಪ್ಪಿಲ್ಲ ಕಣ್ರಿ. ನಾವ್ ಹೇಳ್ತಿದೀವಿ ಪೊಲೀಸವ್ರದ್ದು ಯಾವ್ದೇ ತಪ್ಪೇ ಇಲ್ಲ. ಅದಕ್ಕೋಸ್ಕರ
ಈಗ ಏನು ಆಗ್ಬೇಕಿಲ್ಲ ಕಣ್ರಿ. ಪೊಲೀಸ್ ಅವ್ರನ್ನ ಯಾವ್ದೇ ರೀತಿ ಸಸ್ಪೆಂಡ್ ಮಾಡಂಗಿಲ್ಲ. ಈಗ ಏನೋ ಸತ್ತೋದವ್ರು ಹೋಗ್ಬಿಟ್ರು, ಏನು ಮಾಡಂಗಿಲ್ಲ. ಸರ್ಕಾರ ಯಾವುದೇ ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಶ್ರೀನಿವಾಸ್ ಸಾವರ್ಕರ್, ಲೇಪಾಕ್ಷ ಮೊದಲಾದವರು ಹಾಜರಿದ್ದರು. ಕಂದಾಯ ಇಲಾಖೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವ ಉದ್ದೇಶದಿಂದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯ ಆಸ್ತಿ ಮತ್ತು ಭೂ ದಾಖಲೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಸೇವೆಗಳನ್ನು ಪಾರದರ್ಶಕವಾಗಿ ವಿತರಿಸಲು ಇದರಿಂದ ಅನುಕೂಲವಾಗುತ್ತದೆ. ಎಲ್ಲಾ ಕಡತಗಳ ವಿಲೇವಾರಿಯು ಆನ್ಲೈನ್ ಮೂಲಕವೇ ಆಗಬೇಕು. ಕೆಲಸದಲ್ಲಿ ವಿಳಂಬವಾಗಬಾರದು ಮತ್ತು ದಾಖಲೆಗಳು ಕಳೆದು ಹೋಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಡಿಜಿಟಲೀಕರಣಗೊಳಿಸಲಾಗುತ್ತಿದೆ. ರೈತರಿಗೆ ಉತ್ತಮ ಸೇವೆ ನೀಡುವುದು ಇದರ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಲ್ಯಾಪ್ಟಾಪ್ನ ವಿತರಣೆ ಮಾಡಿರ್ತಕ್ಕಂಥದ್ದು ವಿಎಗಳಿಗೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತೇಳಿದರೆ ಕೆಲಸವನ್ನು ರೈತರುಗಳಿಗೆ ತುರ್ತಾಗಿ ಮಾಡಿಕೊಡ್ಬೇಕು ಅಂತೇಳಿದರೆ ನಾವೆಲ್ಲರೂ ಕೂಡ ಅಡ್ವಾನ್ಸ್ಗೆ ನಾವೆಲ್ಲರೂ ಕೂಡ ಒಳಪಡಬೇಕಾಗತ್ತೆ. ಇವತ್ತು ಲ್ಯಾಪ್ಟಾಪ್ ಇರೋದ್ರಿಂದ ರೈತರುಗಳಿಗೆ ಶೀಘ್ರವಾಗಿ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಕೆಲಸಗಳು ಕೂಡ ತುಂಬ ಫಾಸ್ಟಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ, ಒಂದು ಮಹತ್ವದ ಹೆಜ್ಜೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಎಲ್ಲರಿಗೂ ಕೂಡ ಆಗಿಲ್ಲ, ಇನ್ನೂ ಸ್ವಲ್ಪ ಜನಕ್ಕೆ ಬಾಕಿ ಇದೆ. ಎಲ್ಲರಿಗೂ ಕೂಡ ಕೊಟ್ಟು ನಮ್ಮ ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಉತ್ತಮವಾದ ಆದಷ್ಟು ಬೇಗನೆ ಅವರ ಕೆಲಸಗಳನ್ನ ಮಾಡಿಕೊಡ್ಬೇಕು. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ರೈತರು ದಿನನಿತ್ಯ ಅಲಿತಕ್ಕಂಥ ನಾವು ನೋಡ್ತಾ ಇದ್ವಿ. ರೈತರುಗಳಿಗೆ ಅವರ ಹಳ್ಳಿಯಲ್ಲೇ ಸ್ಥಳದಲ್ಲೇ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಎಂಕೆ ಶ್ರುತಿ, ತಹಶೀಲ್ದಾರ್ ಅರವಿಂದ್, ಗ್ರೇಡ್ 2 ತಹಶೀಲ್ದಾರ್ ಮೋಹನ್, ಚುನಾವಣಾ ಶಿರಸ್ತಿದಾರ ಶ್ವೇತಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಮೆಕ್ಕೆಜೋಳಕ್ಕೆ ಬಿಳಿ ನುಸಿ ರೋಗ ತಗುಲಿರುವ ಬಗ್ಗೆ ಸಾರ್ವಜನಿಕರು ರೈತರಿಗೆ ಅರಿವು ಮೂಡಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಸೂಚನೆ. ನಗರದ ಕೃಷಿ ಇಲಾಖೆಯ ಸಭಾಂಗಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಸಭೆ ನಂತರ ಮಾತನಾಡಿದ ಅವರು, ಈ ಸಂಬಂಧ ಶೀಘ್ರ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗುವುದು. ರಾಜ್ಯದ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ 50% ಔಷಧಿಯನ್ನ ಜಿಲ್ಲಾದ್ಯಂತ ವಿತರಣೆ ಮಾಡಲು ಸೂಚಿಸಲಾಗಿದೆ. ವರ್ಷಕ್ಕೊಂದು ಬೆಳೆ ಬೆಳೆಯುವ ಬಗ್ಗೆ ಮಾಹಿತಿ ಕೊಡಬೇಕು. ಫಸಲ್ ಭೀಮಾ ಯೋಜನೆಯಡಿ ನೋಂದಣಿ ಬಗ್ಗೆಯೂ ಅರಿವು ಮೂಡಿಸಬೇಕು. ನುಸಿ ರೋಗಕ್ಕೆ ಕಳಪೆ ಬಿತ್ತನೆ ಬೀಜ ಕಾರಣವೇ ಎಂಬ ಬಗ್ಗೆ ಜಿಕೆವಿಕೆಗೆ ಸ್ಯಾಂಪಲ್ ಕಳಿಸಿದ್ದು ನಾಳೆ ನಾಡಿದ್ದು ವರದಿ ಬರಲಿದೆ. ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಣ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ನಮ್ಮ ಕಾರೆಕೆರೆ ಕೃಷಿ ವಿಶ್ವವಿದ್ಯಾಲಯದ ಸೈಂಟಿಸ್ಟ್ ಸಹ ಇವತ್ತೆಲ್ಲ ಫೀಲ್ಡ್ಗೆ ವಿಸಿಟ್ ಮಾಡಿ ನಮ್ಮ JD ಅವರು, ನಮ್ಮ ಇಬ್ಬರು DDs ಮತ್ತು ADs ಎಲ್ಲ ಸೇರಿ ಇವತ್ತೊಂದು ಸಭೆಯನ್ನು ಮಾಡಿದ್ದೀವಿ. ಸಭೆಯಲ್ಲಿ ಸವಿಸ್ತಾರವಾಗಿ ಏನೇನು ನಾವು ಕ್ರಮಗಳನ್ನು ತಗೋಬೇಕು, ರೈತರಿಗೆ ನಾವು ಏನೇನು ಅರಿವನ್ನು ಮೂಡಿಸಬೇಕು ಅನ್ನೋದನ್ನು ನಾವಿವತ್ತು ಚರ್ಚೆಯನ್ನು ಮಾಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ JD ಅವರು ಹೇಳಂಗೆ ಫ್ರಮ್ 11th there is a prediction of rainfall. ಮಳೆ ಮತ್ತೆ 11ನೇ ತಾರೀಕಿಂದ ಒಂದು 10 ದಿನ ಮಳೆ ಇರ್ತದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಆಗ ಅಷ್ಟರಲ್ಲಿ ಮತ್ತೆ ರೈತರು ಕಲ್ಟಿವೇಷನ್ ಶುರು ಮಾಡ್ತಾರೆ. ಜೋಳನ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬೆಳೆಯೋದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಹಾಗಾಗಿ ನಾವು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದೀವಿ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈ ಒಂದು ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಅನ್ನ, ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಪ್ರಾರಂಭವಾದ ಒಕ್ಕಲಿಗ ಯುವ ಬ್ರಿಗೇಡ್ ಕಳೆದ 3 ವರ್ಷಗಳಿಂದ ಹಲವು ರೀತಿಯ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದೆ ಎಂದು ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಸುಮಾರು 25ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವಾ ಕಾರ್ಯ ಮಾಡುತ್ತಿದೆ. ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಜೂನ್ 14ರಂದು ಸಂಜೆ 5:30ಕ್ಕೆ ಹಾಸನದ MG ರಸ್ತೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶಿವಶಂಕರೇಗೌಡರಿಗೆ ಜೀವಮಾನ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೂ ಹೊಯ್ಸಳ ನಾಡಿನ ಸಾಧಕರಿಗೆ ಮತ್ತು UPSC ಸಾಧಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದರು. ದಿನಾಂಕ 14ನೇ ತಾರೀಕು ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆಯುತ್ತಾ ಹೈಕೋರ್ಟಿನ ರಿಟೈರ್ಡ್ ಜಸ್ಟಿಸ್ ಆಗಿರುವಂಥ TG ಶಿವಶಂಕರೇಗೌಡರಿಗೆ ಜೀವಮಾನ ಸಾಧನೆ ಸಮಾರಂಭ ಹಾಗೂ ಹೊಯ್ಸಳ ನಾಡಿನಲ್ಲಿರುವಂಥ ಅಪ್ರತಿಮ ಸಾಧಕರಿಗೆ ಸನ್ಮಾನ ಸಮಾರಂಭ, ಜೊತೆಗೆ ಕರ್ನಾಟಕದಲ್ಲಿ UPSCಯಿಂದ ಆಯ್ಕೆಯಾಗಿರುವಂತಹ ಟಾಪರ್ಸ್ಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಆಹ್ವಾನಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ.
ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ ಹಾಗೆ ದಿನಾಂಕ 14ನೇ ತಾರೀಕು ಸಂಜೆ 5 ಗಂಟೆಗೆ ಇದೇ ಹಾಸನದಲ್ಲಿರುವಂತಹ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದಂತಹ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಕ್ಕಲಿಗ ಯುವ ಬ್ರಿಗೇಡ್ ಅನ್ನ, ಅಕ್ಷರ ಮತ್ತು ಅವಕಾಶವನ್ನು ಕಲ್ಪಿಸುವ ಸಂಕಲ್ಪದೊಂದಿಗೆ ಸುಮಾರು 3 ವರ್ಷಗಳಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಸುಮಾರು 28 ದೇಶಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದು. ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್, ಆನಂದ್, ಶ್ಯಾಮಗೌಡ, ದೊರೆಗೌಡ ಇತರರು ಉಪಸ್ಥಿತರಿದ್ದರು. ಗ್ರಾಮಕ್ಕೆ ಸರಿಯಾದ ರಸ್ತೆ ಸಂಪರ್ಕವನ್ನ ಕಲ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಅವರಿಗೆ ಆಲೂರು ತಾಲೂಕಿನ ಕಾಮತ್ತಿ ಗ್ರಾಮದ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಈ ವೇಳೆ ಗ್ರಾಮಸ್ಥ ಮಂಜುನಾಥ್ ಮಾತನಾಡಿ, ಗ್ರಾಮದಲ್ಲಿ ಸುಮಾರು 40 ದಲಿತ ಕುಟುಂಬಗಳಿದ್ದು ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಅಲ್ಲದೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ರಸ್ತೆಯಲ್ಲಿ ಬಿದ್ದು ಎದ್ದು ಗಾಯಗಳನ್ನು ಮಾಡಿಕೊಂಡಿರುವ ಉದಾಹರಣೆಗಳಿವೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಮನವಿಗೆ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. 40 ದಲಿತ ಕುಟುಂಬಗಳಿದ್ದಾವೆ. ಈ ಸಂಬಂಧ ನಾವು ರಸ್ತೆಗೋಸ್ಕರವಾಗಿ ಇದರಿಂದಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಸುಮಾರು 40 ದಲಿತ ಕುಟುಂಬಗಳಿಗೆ ರಸ್ತೆ ಇಲ್ಲದೆ, ಸಮರ್ಪಕವಾದ ರಸ್ತೆ ಇಲ್ಲದೆ ಪರದಾಡುವಂಥ ಸ್ಥಿತಿ ಅದು ನಿರ್ಮಾಣ ಆಗಿದೆ. ಯಾಕೆಂದರೆ 100 ವರ್ಷಗಳವರೆಗೂ ಕೂಡ ನಾವು ತಿರುಗಾಡ್ತಿರುವಂಥ ರಸ್ತೆ ಅದು ಗುಂಡಿಗಳು ಬಿದ್ದು ಅದು ತುಂಬ ಹದಗೆಟ್ಟು ಹೋಗಿದೆ. ಮೂಲಭೂತ ಸೌಕರ್ಯದಂಥ ರಸ್ತೆ ನಮಗೆ ಈಗ ಅವಶ್ಯವಿದೆ. ಸಕಲೇಶಪುರ ಪುರಸಭೆ ಅಧಿಕಾರಿಗಳು ಇಲ್ಲಿನ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಅವರ ಪ್ರಭಾವಕ್ಕೆ ಒಳಗಾಗಿ ಗುರುವಾರದಂದು ಏಕಾಏಕಿ ನಮ್ಮ ಮನೆಯ ಗೇಟ್ ಹಾಗೂ ಪಿಲ್ಲರ್ ಅನ್ನು ಧ್ವಂಸಗೊಳಿಸಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಮನೆಯ ವಾರಸುದಾರರಾದ ಹೇಮಾವತಿ ಅವರ ಪುತ್ರಿ ರೂಪಾ ತಮ್ಮ ಅಳಲು ತೋಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ನಾವು ಮೂಲತಃ ಚಿಕ್ಕಮಗಳೂರು ನಿವಾಸಿಯಾಗಿದ್ದು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದೇವೆ. ನನ್ನ ತಾಯಿ ಹೇಮಾವತಿ ಅವರು ಅವರ ಹೆಸರಿನಲ್ಲಿ ಸಕಲೇಶಪುರದ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 13ರ ಚಂಪಕನಗರದಲ್ಲಿ ಪುರಸಭಾ ಖಾತಾ ನಂಬರ್ 2189/1972ರ ಆಸ್ತಿ ಹೊಂದಿದ್ದು, ಸಕಲೇಶಪುರ ಪುರಸಭೆಯಿಂದ ಕಟ್ಟಡ ಪರವಾನಗಿ ಪಡೆದು ಆರ್ಸಿಸಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡಿ ವಾಸ ಮಾಡುತ್ತಿದ್ದೇವೆ. ಆದರೆ ನಮ್ಮ ಪಕ್ಕದ ಮನೆಯಲ್ಲಿ ವಾಸವಿರುವ ಸಕಲೇಶಪುರ ಪುರಸಭಾ ಸದಸ್ಯೆ ಅನ್ನಪೂರ್ಣೇಶ್ವರಿ ಅವರು ಖಾತೆ ನಂಬರ್ 2174/19591 ಅಂತಸ್ತಿಗೆ ಪರವಾನಗಿ ಪಡೆದು ಯಾವುದೇ ಸೆಟ್ ಬ್ಯಾಕ್ ಬಿಡದೆ 3 ಅಂತಸ್ತಿನ ಆರ್ಸಿಸಿ ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದು, ನಾವು ಕಟ್ಟಡ ನಿರ್ಮಾಣ ಮಾಡಲು ಪ್ರಾರಂಭಿಸಿದಾಗಿನಿಂದಲೂ ಅಕ್ರಮ ಕಟ್ಟಡ ಕಟ್ಟುತ್ತಿದ್ದೀರಿ, ಅದನ್ನು ನಿಲ್ಲಿಸಿ ಅಂತ ತೊಂದರೆ ನೀಡುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ತೊಂದರೆ ಕೊಡ್ತಾಯಿದ್ರು, ಲೈಸೆನ್ಸ್ ಕೊಡೋಕ್ಕೂ ತೊಂದರೆ ಕೊಟ್ಟಿದ್ದರು. 6 ತಿಂಗಳಾದಮೇಲೆ ಜಾಗ ಪರಿಶೀಲನೆ ಮಾಡಿ ಪುರಸಭೆ ಅಧಿಕಾರಿಗಳು, ಹಿಂದಿದ್ದಂಥ ಪುರಸಭೆ ಅಧಿಕಾರಿಗಳು ಲೈಸೆನ್ಸು ಈಸೊತ್ತು ಕೊಟ್ಟರು. ನಾವು ಯಾವುದೇ ಜಾಗನ ಒತ್ತುವರಿ ಮಾಡಿಲ್ಲ. ಆದರೂ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಈಗ ವಾಸ ಇದ್ದೀವಿ. ಈಗ ಬಂದಂಥ ಪುರಸಭೆ ಅಧಿಕಾರಿಗಳಿಗೆ ಅನ್ನಪೂರ್ಣೇಶ್ವರಿ ಅವರು ಭಾರಿ ಕಿರುಕುಳ ಕೊಟ್ಟು, ರಾಜಕೀಯ ಒತ್ತಡ ತಂದು ನಮಗೆ ಭಾರಿ ತೊಂದರೆ ಕೊಟ್ಟು, ನಾವು ನಿರ್ಮಾಣ ಮಾಡಿರೋ ಜಾಗಕ್ಕಿಂತ ಇನ್ನೂ ಕಮ್ಮಿ ಜಾಗದಲ್ಲೇ ನಾವಿದ್ದೀವಿ, ನಾವು ಒತ್ತುವರಿ ಮಾಡಿಲ್ಲ ಅಂತ ಎಷ್ಟು ಸಲ ಮನವಿ ಕೊಟ್ಟು ಅರ್ಜಿ ಕೊಟ್ಟರು ಅದನ್ನು ಪರಿಶೀಲನೆ ಮಾಡದೆ ಏಕಾಏಕಿ ಒಂದೇ ವಾರ ನೋಟಿಸ್ ಕೊಟ್ಟು ಆ ನೋಟಿಸ್ಗೆ ಡೇಟು ಹಾಕಿಲ್ಲ, ಏನೆಲ್ಲ ಕೇಳಿದ್ದಕ್ಕೆ ನಾವು ಹಾಕಂತೀವಿ ಅಂತ ನಮಗೆ ಎದುರಿಸಿ ಒಂದೇ ವಾರದಲ್ಲಿ ಬಂದು ನಮ್ಮನೆ ಕಾಂಪೌಂಡನ್ನು ಹೊಡೆದಾಕಿದ್ದಾರೆ. ನಾನು ಅದನ್ನು ಆ ಜಾಗ ಅವರು ಡ್ಯೂಟಿ ಅವಧಿ ಇರೋದು 10ವರೆಗೆ, ಬೆಳಗ್ಗೆ 6 ಗಂಟೆಗೆ ಬಂದರು. ಇದಕ್ಕೆ ಪ್ರಶ್ನಿಸಿದ್ದಕ್ಕೆ ನನ್ನನ್ನು ಪೊಲೀಸ್ ಜೀಪಲ್ಲಿ ಎತ್ತಾಕೊಂಡು ಭಾರತೀಯ ಸಂಸ್ಕೃತಿಯು ಕಲೆಯನ್ನ ಉಳಿಸುತ್ತಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಗಣಪತಿ ಗುರುಸಿದ್ದವಾದಾಮಿ ತಿಳಿಸಿದರು. ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಜ್ಞಾನಸೌಧ ಆಡಿಟೋರಿಯಂನಲ್ಲಿ ನಡೆದ 67ನೇ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 2017ರಲ್ಲಿ ಸ್ಥಾಪಿತವಾದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿಯಲ್ಲಿ ವಿಶ್ವದಾದ್ಯಂತ 24,000 ಕಲಾವಿದರ ಸದಸ್ಯತ್ವವನ್ನು ಹೊಂದಿದ್ದು, ಶಾಸ್ತ್ರೀಯ ನೃತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವ ಉದ್ದೇಶದಿಂದ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ 8 ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ಒಂದೆಡೆಗೆ ಸೇರಿಸಿ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಕಾಣಿಸುತ್ತಂತ ಅವರು ಹುಟ್ಟುತ್ತಾ ಇದ್ದಂಗೆನೆ ತನ್ನಲ್ಲಿರುವಂಥ ಒಂದು ಪ್ರತಿಭೆಯನ್ನ ಜಗತ್ತಿಗೆ ತೋರಿಸಲಿಕ್ಕೆ ಇದು ಮಾಡಿದ್ರು. ಮುಂದೆ ಭರತನಾಟ್ಯ ಅಕಾಡೆಮಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮುಂದೆ ಭರತನಾಟ್ಯದಲ್ಲಿ MA ಮತ್ತು BA ಪದವಿಯನ್ನು ಕೂಡ ತಿರುಚಿಯಲ್ಲಿ ಪಡ್ಕೊಂಡಿದ್ದಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೋಗಿ ಭರತನಾಟ್ಯ ಪ್ರದರ್ಶನಗಳನ್ನು ಮಾಡಿದ್ದಾರೆ. ಭಾರತದ ಒಂದು ಸಾಂಸ್ಕೃತಿಕ ಏನು ವೈಭವ ಏನಿತ್ತು ಅದನ್ನು ವಿದೇಶದಲ್ಲಿ ಒಂದು ಅಂದರೆ ವಿಜೃಂಭಿಸಲಿಕ್ಕೆ ಇವರು ಬಹಳ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ನಮ್ಮ ಮಹಾನ್ ಕಲಾವಿದಿಗೆ ನಾವು ಕೇವಲ
ಮಾನಸಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಒಂದೇ. ಈ ವೇಳೆ ರಾಷ್ಟ್ರೀಯ ನೃತ್ಯ ಅಕಾಡೆಮಿ ಅಧ್ಯಕ್ಷ ಕೆಆರ್ ಅನಿತಾ ಪ್ರಕಾಶ್, ಆಯೋಜನಾ ಕಾರ್ಯದರ್ಶಿ ಸ್ವಾತಿ ಪಿ ಭಾರದ್ವಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಮಿಕರ ಹಿತಕ್ಕಾಗಿ ಬೀದರ್ ಮಾದರಿಯಂತೆ ಸಹಕಾರ ಸಂಘ ರಚಿಸಿ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಬೇಕೆಂದು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ತಿಳಿಸಿದರು. ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ ವೇತನ ಪಾವತಿಸಿ ನೌಕರರಿಗೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ನೀಡಬೇಕು ಮತ್ತು ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡುವಂತೆ ಒತ್ತಾಯಿಸಿ ಜೂನ್ 13ರಂದು ಕಲಬುರಗಿ ನಗರದ ಕನ್ನಡ ಭವನದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದರು. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ನಿರಂತರ ಇಡೀ ರಾಜ್ಯದಲ್ಲಿ ಹೋರಾಟ ನಡೆಸಿದ್ರಿಂದ ಆ ಹೋರಾಟಕ್ಕೆ ಸ್ಪಂದಿಸಿದ ಸರ್ಕಾರ ಇವತ್ತು ನಾವು ಮ್ಯಾನ್ ಪವರ್ ಏಜೆನ್ಸಿ ಹಾವಳಿ ತಪ್ಪಿಸ್ಲಿಕ್ಕೆ ನಾವು ಬೀದರ್ ಮಾದರಿಯಲ್ಲಿ ಸೊಸೈಟಿ ಮಾಡಿ ವೇತನ ಕೊಡ್ತೇವೆ ಅಂಥೇಳಿ ಸ್ವಂತ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರೇ ಹೇಳಿದರು. ಇವತ್ತು ಅವ್ರು ಹೇಳಿ ಒಪ್ಕೊಂಡಾರ. ಆದರೆ ಅದು ಪ್ರಕ್ರಿಯೆ ಆಗಿದ್ದು ಒಂದು 3-4 ಜಿಲ್ಲೆದಾಗ ಮಾತ್ರ ಆಗ್ಯದ. ಬಳ್ಳಾರಿ, ವಿಜಯನಗರ, ಬಿಜಾಪುರ, ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಕೋಆಪರೇಟಿವ್ ಸೊಸೈಟಿ ಸದಸ್ಯತ್ವ ಪಡೆದಾರೆ ನಮ್ಮವರಿಗೆಲ್ಲ ಹೊರಗುತ್ತಿಗೆ ನೌಕರರು ತೊಗೊಂಡು ಅದೆಲ್ಲ ಫೈಲ್ ಮಾಡಿ ಇವತ್ತು ಅನುಮೋದನೆಗೆ ಸರ್ಕಾರಕ್ಕೆ ಕಳಿಸ್ಯಾರ. ಆದರೆ ಸರ್ಕಾರ ಏನೋದಲ್ಲ, ಈ ಮ್ಯಾನ್ ಪವರ್ ಏಜೆನ್ಸಿಗಳ ಒತ್ತಡದಿಂದ ಇವತ್ತು ಅದು ಯಾವುದೇ ಒಂದು ಕ್ರಮ ಜರುಗಿಸ್ಲಿಕ್ಕೆ ತಯಾರಿಲ್ಲ. ಮೊದಲೆಲ್ಲ ಹೇಳ್ಯಾರ. ಪತ್ರಿಕಾಗೋಷ್ಠಿಯಲ್ಲಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪರಶುರಾಮ ಹಡಗಲಿ, ಉಪಾಧ್ಯಕ್ಷ ಮೇಘನ್ ರಾಜ್ ಕಡಾಟೆ, ಜ್ಯೋತಿ ದೊಡ್ಡಮನಿ, ಸರ್ಸಮ್ಮ ಚಂದನಕೇರ ಸೇರಿದಂತೆ ಇತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ಎಚ್ ನಾಗೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ನೂತನ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಒದಗಿಸುವ ಜೊತೆಗೆ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಸಂಘವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಕಾರ್ಯನಿರ್ವಹಿಸುತ್ತೇವೆ ಎಂದು ಭರವಸೆ ನೀಡಿದರು. ದೊರಕಬೇಕು. ಈ ಸಂಘವನ್ನು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡೋದ್ರ ಜೊತೆಗೆ ಅವರ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಒಂದು ಇನ್ ಟೈಮ್ಗೆ ಒದಗಿಸೋ ರೀತಿಯಲ್ಲಿ ಅವರು ಕೂಡ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತ ಆಗ್ತೀವಿ. ಜೊತೆಗೆ ಸಂಘ ಅಂತ ಹೇಳಿದ್ರೆ ಕೇವಲ ಸಾಲವನ್ನು ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದಲ್ಲ. ಈ ಸಂಘಕ್ಕೆ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ಅಥವಾ ಸೂಪರ್ ಮಾರ್ಕೆಟ್ ಇರ್ಬೋದು, ಅಥವಾ ಈ ಒಂದು ಸಂಘಕ್ಕೆ ಬಡ್ಡಿ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಏನಾದ್ರೂ ನಾವು ಆಹಾರ ವಿತರಣಾ ಪದ್ಧತಿಯನ್ನು ಕೂಡ ಈ ಒಂದು ಸಂಘಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇನ್ ಟೈಮ್ ಈ ಒಂದು ಬಿತ್ತನೆ ಬೀಜಗಳನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ತಂದು ಈ ರೈತರಿಗೆ ಸಕಾಲದಲ್ಲಿ ನಾವು ಒದಗಿಸಿದ್ದೇ ಆದರೆ ಅವರ ಜೀವನ ಕೂಡ ಒಂದು ಉತ್ತಮ ಮಟ್ಟದಲ್ಲಿ ರೂಪಿತವಾಗಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಚಂದ್ರು, ಸುಜಾತ, ಮಧು, ಸಂಧ್ಯಾ, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿರಸಿ ಜಿಲ್ಲಾ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಶಿರಸಿ ವಿಭಾಗಕ್ಕೆ ಸರ್ಕಾರದಿಂದ ನೀಡಲಾದ 4 ವಾಹನಗಳಿಗೆ ಶಾಸಕ ಭೀಮಣ್ಣ ಟಿ ನಾಯಕ್ ಮಂಗಳವಾರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಶಿರಸಿ ಜಿಲ್ಲಾ ಪಂಚಾಯಿತಿಗೆ 14.5 ಕೋಟಿ ರೂಪಾಯಿ ಅನುದಾನ ಬಂದಿದ್ದು, ಇದರಿಂದ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಅಲ್ಲದೆ ಪ್ರಗತಿ ಪಥ ಯೋಜನೆಯಡಿ 21 ಕೋಟಿ ರೂಪಾಯಿ ಅನುದಾನ ಬಂದಿದ್ದು, ಮುಖ್ಯಮಂತ್ರಿಗಳು ಇನ್ನೂ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ನಮ್ಮ ಸರ್ಕಾರ ಅಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್, ತಾಲೂಕು ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪೀಳುವಡಿಗೆ ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾನು ಹಿಂದಿನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ. ನಮ್ಮ ಸಿರ್ಸಿ ಡಿವಿಷನ್ಗೂ ಕೂಡ ಸಾಕಷ್ಟು ಹಣ ಬಂದಿರೋ ಜೊತೆಯಲ್ಲಿ ಸಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಪೀಳುವಡಿಯಿಂದ ಸುಮಾರು 80 ಕೋಟಿ ಹಣ ಬಂದು ಕಾಮಗಾರಿ ನಡೀತಾ ಇದೆ. ಕೆಲವೊಂದೆಲ್ಲ ಟೆಂಡರ್ ಆಗಿ ನಿನ್ನೆ ಗುತ್ತಿಗೆದಾರರನ್ನ ಮುಗಿಸುವಂಥ ಕೆಲಸ ಕೂಡ ನಮ್ಮ ಏಜೆನ್ಸಿ ಮಾಡ್ತಾಯಿದೆ. ಆ ರೀತಿಯಲ್ಲಿ ಇವತ್ತು ಜಿಲ್ಲಾ ಜಡ್ಪಿಯು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು. ಈಗಾಗಲೇ ಹಿಂದೆ ನಾವು ಸುಮಾರು 14.5 ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ತರದ ಮುಖಾಂತರ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಅವನ್ನು ಟೆಂಡರ್ ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಗೆ ಪ್ರಾರಂಭ ಆಗಿದಾಗ ಮಳೆ ಬಂದಿರೋದ್ರಿಂದ ಕೆಲವು ಕಾಮಗಾರಿನ ನಾನೇ ಸಹಿತ ಮಾಡಿ, ಹಾಗೆ ಟಾರ್ ಹಾಕಿದಾಗ ಮಳೆಯಲ್ಲಿ ಟಾರ್ ನಿಲ್ಲಲ್ಲ, ಅದು ಕೆಲಸ ಮಾಡಬೇಕು. ಬಿಸಿಲು ಬಂದ ನಂತರದಲ್ಲಿ ಮಾಡಿ ಅಂತ ಮಾತನ್ನು ಕೂಡ ನಮ್ಮ ಇಂಜಿನಿಯರ್ ಗಮನಕ್ಕೆ ನಾನು ತಂದಿದ್ದೀನಿ. ಹೀಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಇದ್ದಾವೆ, ಇವೆಲ್ಲವನ್ನೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಉದ್ದೇಶ ನಮ್ಮ ಸರ್ಕಾರದ ಕೂಡ ಹೌದು. ಆ ನಿಟ್ಟಿನಲ್ಲಿ ಈ ಪ್ರಗತಿ ಪತ್ರ ಸುಮಾರು 21 ಕೋಟಿ ಹಣ ಇವತ್ತು ನನ್ನ ಶಿರಸಿ ಸಿದ್ದಾಪುರಕ್ಕೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ಆ ಹಣವನ್ನು ಈಗ ಸ್ಯಾಂಕ್ಷನ್ ಮಾಡಿ ಮುಂದೆ
ಟೆಂಡರ್ಗಳಾಗುವಂಥದ್ದು. ಇನ್ನೂ ಅನೇಕ ಹಣವನ್ನು, ಸಾಕಷ್ಟು ಹಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದೊಂದು ಕ್ಷೇತ್ರಕ್ಕೆ ನನಗೂ ಕೂಡ ಸುಮಾರು 50 ಕೋಟಿ ಹಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಇಲಾಖೆಯ ಮುಖಾಂತರ ಕೆಲಸವನ್ನು, ಆ ಕಾಮಗಾರಿಗಳನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ಕೆಲವೇ ದಿನದಲ್ಲಿ ಕೂಡ ನಾವು ಮಾಡ್ತೀವಿ. ಭಟ್ಕಳ ತಾಲೂಕಿನ ಮಾವಿನಕುರುವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಲಗೋಡು ಕೊಂಡರಕೇರಿ ರಸ್ತೆಯ ಬಳಿ ಗುಡ್ಡ ಕುಸಿದ ಕಾರಣ ರಸ್ತೆಯಲ್ಲಿ ಸಂಚರಿಸುವವರಿಗೆ ಅಪಾಯವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಮಾತನಾಡಿ, ಸದ್ಯದ ಪರಿಸ್ಥಿತಿಯಲ್ಲಿ ತಡೆಗೋಡೆ ನಿರ್ಮಾಣಕ್ಕಾಗಿ 25 ಲಕ್ಷದ ಕ್ರಿಯಾ ಯೋಜನೆ ಸಿದ್ಧವಾಗಿದ್ದು, ಹಣ ಬಿಡುಗಡೆಯಾದ ನಂತರ ಕೆಲಸ ಪ್ರಾರಂಭಿಸಲಾಗುವುದು. ಅಲ್ಲಿಯವರೆಗೂ ರಸ್ತೆಯಲ್ಲಿ ಸಂಚರಿಸುವವರು ಮುಂಜಾಗ್ರತೆ ವಹಿಸುವಂತೆ ಮನವಿ ಮಾಡಿಕೊಂಡರು. ಸರ್ ಇಲ್ಲಿ ನೋಡಿ ಸರ್, ನೀವು ಫಸ್ಟ್ ಸರ್ ನಮಗೆ ಈ ರೋಡ್ ಬಂದ್ ಮಾಡ್ರಿ, ಇದು ಮಾಡ್ತೀವಿ ಅಂತ ಹೇಳ್ತೀವಿ. ಮುನ್ಸಿಪಾಲಿಟಿ ಅವರು ನೀವು ಫಸ್ಟ್ ಎಚ್ಚರಿಕೆ ಕೊಟ್ಟು ಇವತ್ತು ನೀವು ಅವ್ರನ್ನ ಕರೆದು ನಾವು ಬರ್ತೇವೆ ಸರ್. ನಾವು ಎಚ್ಚರಿಕೆ ಕೊಟ್ಟೇವೆ. ನಮ್ಮ ಪಂಚಾಯತಿ ನಾವು ಮಾಡ್ತೀವಿ, ಅವರಿಗೆ ಕಳಿಸ್ತೀವಿ. ಏನ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು, ನಿಮ್ಗೆ ಕ್ಲೀನ್ ಮಾಡಿಸ್ಬೇಕಲ್ಲ, ನಾ ಕೊಡ್ತೀನಿ. ಅಲ್ಲ ಸರ್, ನೀವು ಈಗ ಕ್ಲೀನ್ ಮಾಡ್ತೀರಿ, ಮತ್ತೊಂದು ಹಾಕ್ತಾರಲ್ಲ, ನಾವೇ ಮಾಡೋದು ಪ್ಲಾನ್ ಮಾಡಿ ಹಾಕ್ಬೇಕಂತ. ಹೆಬ್ಳೆ ಹೈವೇ ಸಮಸ್ಯೆ ಆಗಿತ್ತು, ಅಲ್ಲಿ CCTV ಹಾಕ್ಸಿದ್ವಿ, ಸಮಸ್ಯೆ ಕಡಿಮೆ ಆಗಿದೆ. ಅಲ್ಲಿ ಯಾರಿದ್ರು ನಾವು ದಂಡ ಹಾಕೋ ವ್ಯವಸ್ಥೆನೂ ಮಾಡಿಸೋಣ ಅಂತ ಇದ್ದೀವಿ. ಸೊ ಅದಕ್ಕೆ ನೀವು ಇದು ಮಾಡಿಸ್ರಿ, ಏನಿದೆ ಅದು ಮೂಡೆ ಗಂಟೆ ಮೂಡೆ ಅದೆಲ್ಲ ತಂದು ಹಾಕ್ತಾರೆ ಸರ್. ಎಲ್ಲ ನಮ್ಮ ಪಂಚಾಯತ್ ದಂಡ ಹಾಕ್ಬೇಕಂತನೂ ಇದೆ. ಮುನ್ಸಿಪಾಲಿಟಿಗೆ ಲಿಮಿಟ್ಸ್ ಅದು ಅವರಿಗೆ ಅಧಿಕಾರ ಆಗ್ತದೆ. ಸೊ ಅದ್ರ ಪ್ರಕಾರ ಈ ಸಂದರ್ಭದಲ್ಲಿ ಮಾವಿನಕುರುವೆ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಇಟಗಿ, ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಸದಸ್ಯ ದೇವಿದಾಸ್ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ರಾಮಪುರ ಗ್ರಾಮ ಪಂಚಾಯಿತಿಯಲ್ಲಿಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮವನ್ನು ನೋಡಲ್ ಅಧಿಕಾರಿ ರಾಜೇಶ್ ಮತ್ತು ಪಿಡಿಒ ಪುಷ್ಪಲತಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಯೋಜನಾಧಿಕಾರಿ ನಾರಾಯಣರವರು ಗ್ರಾಮ ಪಂಚಾಯಿತಿಯ ವಿವಿಧ ಸೌಲಭ್ಯಗಳನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಒಂದು ಇಲಾಖೆ ತಮಗಾಗಲಿ ಏನು ಅನುಕೂಲ ಆಗಿದೆ ಅದರ ಬಗ್ಗೆ ನಾವು ಈಗ ಆಡಿಟ್ ಮಾಡಿದ್ದೀವಿ. ಕಳೆದ 2ನೇ ತಾರೀಕಿಂದ ನಾವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ರಾಜ್ಯದ ಅಧಿಕಾರಿಗಳು ಏನು ನಿಯೋಜನೆ ಮಾಡಿದ ಡೇಟ್ನ ವೇಳಾಪಟ್ಟಿ ಅಂತ ನಾವು ಆಡಿಟ್ನ ಮಾಡಿದ್ದೀವಿ. ಈ ಒಂದು ಅವಧಿಯಲ್ಲಿ ನಾವು ಕಳೆದ ನರೇಗಾ ಯೋಜನೆಯಲ್ಲಿ 247 ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗಿರುವಂಥ ಕೆಲಸ, 10 ತೋಟಗಾರಿಕೆಯಿಂದ ಆಗಿರುವಂಥ ಕೆಲಸ, ಒಟ್ಟು 257 ವರ್ಕ್ಗಳನ್ನ ನಾವು ಈಗ ಕಡತಗಳನ್ನ ಪರಿಶೀಲನೆ ಮಾಡಿದ್ದೀವಿ. ನಾವು 3 ರೀತಿಯ ಒಂದು ಆಡಿಟ್ನ ಮಾಡ್ತೀವಿ. ಇದರಲ್ಲಿ ಮೊದಲಿಗೆ ಏನು ನಿಮ್ಮ ಪಂಚಾಯತಿನಲ್ಲಿ ಖರ್ಚಾಗಿರುತ್ತೋ ಅದನ್ನು ಡೇಟಾನ ನಾವು ಆನ್ಲೈನ್ ತಗೊಂಡು ಆ ಒಂದು ಪ್ರಕಾರದಲ್ಲಿ ಕಡತಗಳನ್ನ ಫಸ್ಟ್ ತಗೊಳ್ತೀವಿ. ಪಂಚಾಯತಿಯಿಂದ ಕಡತಗಳಲ್ಲಿ ಏನೇನು ಇರಬೇಕು, ಅಂದಾಜು ಪಟ್ಟಿ, ಫೋಟೋ ಇರ್ಬೋದು, NMR ಇರ್ಬೋದು, ಕೂಲಿ ಪೇಮೆಂಟ್ ಆಗಿರುವಂಥ ವಿಚಾರ ಇರ್ಬೋದು, ಸಾಮಗ್ರಿ ಪಾವತಿ ಆಗಿರುವಂಥದ್ದು ಎಲ್ಲ ವೋಚರ್ಗಳು ಇದೆಯಾ ಅಂತ ಹೇಳಿ ನಾವು ವೆರಿಫೈ ಮಾಡ್ತೀವಿ. ಅದರಲ್ಲಿರೋ ನ್ಯೂನತೆಗಳಿದ್ರೆ ಆ ನ್ಯೂನತೆಗಳನ್ನು ಫೈಂಡ್ ಔಟ್ ಮಾಡಿ ಇಂಥದ್ದು ಇಲ್ಲ, ಇಂಥದ್ದು ಇದೆ ಅಂತೇಳಿ ನಾವು ಸಾರ್ವಜನಿಕ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಮತ್ತು ರಾಮಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೂನ್ 1ರಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರದ ಬಳಿ ಅಪರಿಚಿತ ಮಹಿಳೆಯನ್ನು ಕೊಂದು ಶವ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ವಾಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಲಬುರಗಿಯ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಮಾಹಿತಿ ನೀಡಿದರು. ಈ ಬಗ್ಗೆ ಮಾತನಾಡಿದ ಅವರು, ಕೊಲೆಯಾದ ಮಹಿಳೆಯನ್ನ 42 ವರ್ಷದ ದೇವಿಬಾಯಿ ಎಂದು ಗುರುತಿಸಲಾಗಿದ್ದು, ಸೋಮುಲ್ ಪವಾರ್ ಮತ್ತು ಹಾಮು ಎಂಬ 2 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು. ಕಂಪ್ಲೀಟ್ ಆಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ. ಅದೆಲ್ಲ ಸ್ವಲ್ಪ ಸೋಕೋ ಟೀಮು, ನಮ್ಮ FSL ಟೀಮ್ ಎಲ್ಲ ಪರಿಶೀಲಿಸಿದ ಮೇಲೆ ನಮಗೆ ಕೆಲವೊಂದು ಅವರು ಅಂದಾಜು 30 to 35 ಇಯರ್ಸ್ ಇರುವಂತಹ ಒಂದು ಲೇಡಿ ಡೆಡ್ ಬಾಡಿ ಅಂತ ನಮಗೆ ಗಮನಕ್ಕೆ ಬರುತ್ತೆ. ಬಟ್ ಅದು ಬಾಡಿ ಯಾವ ಥರ ಸುಟ್ಟಿದ್ದಾರೆ ಅಂದರೆ ಮೈ ಮೇಲೆ ಯಾವುದೇ ತರಹ ನಮಗೆ ಗುರುತು ಸಿಗಬಾರದು ಅನ್ನೋ ಉದ್ದೇಶದಿಂದ ಅವರು ಸುಟ್ಟಿರೋದು ಅನ್ನೋದು ನಮಗೆ ಗಮನಕ್ಕೂ ಬಂದಿದೆ. ತಕ್ಷಣ ನಾವು ಅಲ್ಲೇ ಲೋಕಲೈಟ್ ಆಗಿರೋ ಶ್ರೀ ಮೋನಪ್ಪ ತಂದೆ ಮರೆಪ್ಪ ಅಂತ ಅವ್ರ ಕಡೆಯಿಂದ ಒಂದು ದೂರು ತಗೊಂಡು ಕ್ರೈಮ್ ನಂಬರ್ 65/2025 ಅಡಿಯಲ್ಲಿ ಒಂದು ಮರ್ಡರ್ ಕೇಸ್ ಒಂದು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುವುದು ಇರುತ್ತದೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಅಧಿಕಾರಿಗಳು ತಪ್ಪು ಮಾಡಿದ್ದರೆ ದೂರು ನೀಡಲಿ, ಸುಳ್ಳು ಆರೋಪ ಬೇಡ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪಕ್ಕೆ ಸಂಸದ ಶ್ರೇಯಸ್ ತಿರುಗೇಟು. ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದ 11 ಬಲಿ. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು. ಎಬಿವಿಪಿ ಕಾರ್ಯಕರ್ತರ ಆಗ್ರಹ.
ಕೆಲಸ ವಿಳಂಬ ತಡೆಗೆ ಡಿಜಿಟಲೀಕರಣ ಆರಂಭ, ರೈತರಿಗೆ ಉತ್ತಮ ಸೇವೆ ನೀಡುವುದು ಇದರ ಮುಖ್ಯ ಉದ್ದೇಶ, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.